ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೈತ ಬಾಂಧವ ಕಿರಣ್ ಯೂಟ್ಯೂಬ್ ಚಾನಲ್. ನಾನು ಕಿರಣ್ ಅಂಗಡಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು, ಹಾಗೆ ಅರ್ಜಿ ಹಾಕಿದ್ರು ಕೂಡ ಪದೇ ಪದೇ ರಿಜೆಕ್ಟ್ ಯಾಕೆ ಆಗುತ್ತೆ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಅರ್ಧಕ್ಕೆ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಸರಿಯಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ನೇಹಿತರೆ, ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ಹಾಕೋಕೆ ಬೇಕಾಗುವ ದಾಖಲೆಗಳೇನು, ಅರ್ಹತೆಗಳೇನಿರಬೇಕು, ಅರ್ಜಿಯನ್ನ ಹೇಗೆ ಹಾಕಬೇಕು, ಅರ್ಜಿ ರಿಜೆಕ್ಟ್ ಆಗಲು ಮುಖ್ಯ ಕಾರಣಗಳೇನು, ನೀವು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನ ಕೊಡೋಕೆ ಈ ಒಂದು ವಿಡಿಯೋದಲ್ಲಿ ಪ್ರಯತ್ನವನ್ನ ಮಾಡ್ತೀನಿ. ಸೊ ಎಲ್ಲವನ್ನು ಒಂದೊಂದಾಗಿ ನೋಡ್ಕೊಂತ ಹೋಗೋಣ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ. ನಾ ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅಂತ ಅಷ್ಟೇ. ಮೊದಲನೇದಾಗಿ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನ ಹೇಗೆ ಹಾಕಬೇಕು ಅಂದ್ರೆ, ನಮ್ಮ ರೈತ ಬಾಂಧವರಿಗೆ ಯಾವೆಲ್ಲ ಅರ್ಹತೆಗಳಿರಬೇಕು ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ನಿಮಗೆ 5 ಮುಖ್ಯ ನಿಯಮಗಳು ಇವೆ. ಏನಂದ್ರೆ, ಅರ್ಜಿದಾರರು ಕಡ್ಡಾಯವಾಗಿ ಕರ್ನಾಟಕದ ನಿವಾಸಿಗಳಾಗಿರ್ಬೇಕು ಅಂತ ಇದೆ. ಇನ್ನ ಎರಡನೆಯದಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರಾಗಿರ್ಬೇಕು. ಹಾಗೆ ಮೂರನೆಯದಾಗಿ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು, ಜಮೀನು ನಿಮ್ಮ ಹೆಸರಿನಲ್ಲಿ ಇರಬೇಕು. ಅಂದ್ರೆ RTC ಪಹಣಿ ಅಂತ ಏನ್ ಕರಿತೇವೆ, ಉತ್ತಾರ ಏನಿದೆ ಇದು ಸಂಪೂರ್ಣ ನಿಮ್ಮ ಹೆಸರಿನಲ್ಲಿ ಇರಬೇಕು. ಅಂದ್ರೆ ಅರ್ಜಿದಾರರ ಹೆಸರಿನಲ್ಲಿ ಇರಬೇಕು. ಮತ್ತು SC ST OBC ಅಲ್ಪಸಂಖ್ಯಾತರಾಗಿರಬೇಕು. ಇನ್ನು ಕೊನೆಯದಾಗಿ ನೋಡೋದಾದ್ರೆ, ಈ ಹಿಂದೆ ಯಾವತ್ತೂ ಈ ಯೋಜನೆಯ ಲಾಭವನ್ನ ಪಡೆದಿರಬಾರದು. ಅಂತಹ ಒಂದು ರೈತರಿಗೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಹತೆಯನ್ನ ಪಡೆದುಕೊಳ್ಳಕ್ಕೆ ಸಾಧ್ಯ. ಇಲ್ಲೊಂದು ಮುಖ್ಯವಾದ ಅಂಶವನ್ನ ಗಮನಿಸಬೇಕಾದ ಏನಪ್ಪಾ ಅಂತಂದ್ರೆ, ನಿಮ್ಮ ಹೊಲದಾಗ ಈಗಾಗಲೇ ವಿದ್ಯುತ್ ಸಂಪರ್ಕ ಇದ್ರಂತೂ ನೀವು ಯೋಜನೆಯನ್ನ ಪಡೆದುಕೊಳ್ಳುವ ಚಾನ್ಸಸ್ ತುಂಬಾನೇ ಇರುತ್ತೆ. ಹಾಗಾದ್ರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಬೇಕಾಗುವ ಮುಖ್ಯ ದಾಖಲೆಗಳೇನು? ಹಾಗಾದ್ರೆ ಬನ್ನಿ ನೋಡೋಣ. ಅರ್ಜಿ ಸಲ್ಲಿಸೋಕೆ ಮುಖ್ಯ ದಾಖಲೆಗಳನ್ನ ನೋಡೋದಾದ್ರೆ, ನಾನು ಹೇಳುವ ಈ 6 ದಾಖಲೆಗಳನ್ನ ಮುಂಚೆನೆ ರೆಡಿ ಮಾಡಿ ಇಟ್ಕೊಳ್ಳಿ. ಯಾವಪ್ಪ ಆ ಒಂದು 6 ದಾಖಲೆಗಳು ಅಂತ ನೋಡೋದಾದ್ರೆ, ಒಂದನೆಯದಾಗಿ ಆಧಾರ್ ಕಾರ್ಡ್, ಎರಡನೆಯದಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಇವೆರಡು ಬೇರೆ ಬೇರೆ ಇದ್ರೆ ಇವೆರಡರ ಜೆರಾಕ್ಸು, ಜಮೀನು ನಿಮ್ದೇ ಅಂತ ಗೊತ್ತಾಗೋಕೆ RTC ಪಹಣಿ ಅಂತ ಏನ್ ಕರಿತೇವೆ ಉತ್ತಾರ ಇರಬೇಕು, ನಾಲ್ಕನೆಯದಾಗಿ ಬ್ಯಾಂಕ್ ಪಾಸ್ಬುಕ್, ಹಾಗೆ ಕೊನೆಯದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ. ಇವಿಷ್ಟು ದಾಖಲೆಗಳು ಬೇಕಾಗುತ್ತೆ. ಈಗ ಇವಿಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅನ್ನೋದನ್ನ ನೋಡೋಣ. ಅರ್ಜಿಯನ್ನ ಆಫ್ಲೈನ್ ಹಾಗೆ ಆನ್ಲೈನ್ ಯಾವುದರಲ್ಲಿ ಹಾಕೋದು ಅಂತ ನಿಮಗೆ ಗೊಂದಲ ಇರ್ಬೋದು. ಬನ್ನಿ ಇವೆರಡರ ಬಗ್ಗೆನೂ ತಿಳಿದುಕೊಳ್ಳೋಣ. ಮೊದಲಿಗೆ ಆನ್ಲೈನ್ ವಿಧಾನವನ್ನ ನೋಡೋಣ. ಇದು ತುಂಬಾ ಸುಲಭ ಅಂತಾನೆ ಹೇಳ್ಬೋದು. ಹೇಗೆಂದ್ರೆ, ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಗಂಗಾ ಕಲ್ಯಾಣ ಸ್ಕೀಮ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಹಾಕಿ ಲಾಗಿನ್ ಆಗಿ, ಆಮೇಲೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನ ಮತ್ತು ನಿಮ್ಮ ಜಮೀನಿನ ವಿವರಗಳನ್ನ ಅಲ್ಲಿ ಫಿಲ್ ಮಾಡಿ, ಸ್ಕ್ಯಾನ್ ಮಾಡಿರೋ ಮಾಹಿತಿಯನ್ನ ಅಪ್ಲೋಡ್ ಮಾಡಿ, ಕೊನೆಯಲ್ಲಿ ಬರುವ ಅಪ್ಲಿಕೇಶನ್ ನಂಬರ್ ಅನ್ನ ಸೇವ್ ಮಾಡಿ ಇಟ್ಕೊಳ್ಳಿ. ಇದು ತುಂಬಾನೇ ಮುಖ್ಯ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸೋಕೆ ಆಗಲ್ಲಪ್ಪ ಅಂತ ಹೇಳಿದ್ರೆ ನೋ ವರಿ. ಯಾಕಂತ ಹೇಳಿದ್ರೆ ಆಫ್ಲೈನ್ ವಿಧಾನ ಕೂಡ ಇದೆ. ನೇರವಾಗಿ ನಿಮ್ಮ ಹತ್ತಿರದ ಗ್ರಾಮ 1 ಇಲ್ಲವೇ ಕರ್ನಾಟಕ 1 ಕೇಂದ್ರಗಳಿಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ತೆಗೆದುಕೊಂಡು ಕೈಯಲ್ಲೇ ವಿವರಗಳನ್ನ ತುಂಬಿ ನಿಮ್ಮ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಕಾಪಿಯನ್ನ ಅಟ್ಯಾಚ್ ಮಾಡಿ ನೀವೇ ಖುದ್ದಾಗಿ ಸಬ್ಮಿಟ್ ಅನ್ನ ಮಾಡಬಹುದು. ಈಗ ಒಂದು ಇಂಪಾರ್ಟೆಂಟ್ ಸಂಗತಿ ಏನಂದ್ರೆ, ತುಂಬಾ ಜನ ರೈತರು ಅರ್ಜಿಯನ್ನ ಹಾಕಿರ್ತಾರೆ, ಬಟ್ ರಿಜೆಕ್ಟ್ ಆಗಿ ಬಿಡುತ್ತೆ. ಹೀಗ್ಯಾಕಾಗುತ್ತೆ ಅಂತ ನೋಡೋದಾದ್ರೆ, ಹೀಗಾಗೋಕೆ ಕಾಮನ್ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲೇ ಒಂದ್ ರೀತಿ ಹೆಸರು, ನಿಮ್ಮ ಉತ್ತಾರದಲ್ಲೇ ಇನ್ನೊಂದ್ ರೀತಿ ಹೆಸರು ಇದ್ರೆ, ಈ ರೀತಿ ಇದ್ರೆ ರಿಜೆಕ್ಟ್ ಆಗುವಂತ ಸಾಧ್ಯತೆ ಬಹಳ ಇದೆ. ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ನಿಮ್ಮ ಪಹಣಿ ಅಂದ್ರೆ ಉತ್ತಾರದಲ್ಲಿ ಹಾಗೆ ಆಧಾರ್ ಕಾರ್ಡ್ ಅಲ್ಲಿ ಒಂದೇ ರೀತಿ ಇರಬೇಕು. ಒಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಆದ್ರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋದು ಪಕ್ಕ. ಎರಡನೇದು ಏನಪ್ಪಾ ಅತಿ ದೊಡ್ಡ ತಪ್ಪು ಅಂದ್ರೆ, ನಿಮ್ಮ ಹೊಲದಲ್ಲಿ ಈಗಾಗಲೇ ಹಳೆ ಬೋರ್ವೆಲ್ ಹಾಗೆ ನೀರಿನ ಯಾವುದೇ ಮೂಲ ಇದ್ರೆ ನಿಮ್ಮ ಅರ್ಜಿ ತಿರಸ್ಕೃತ ಆಗುತ್ತೆ. ಅಂದ್ರೆ ನೀವು ಅರ್ಜಿ ಹಾಕುವಾಗ ಯಾವುದೇ ನೀರಿನ ಮೂಲ ಇರಬಾರ್ದು ಅನ್ನೋದು ವಿಷಯ. ಹಾಗಾದ್ರೆ ಸ್ನೇಹಿತರೆ, ರೈತರಿಗೆ ಕಾಡೋ ಸಾಮಾನ್ಯವಾದ ಒಂದಿಷ್ಟು ಪ್ರಶ್ನೆಗಳೇನೆಂದ್ರೆ, ಈಗಾಗಲೇ ನಮ್ಮ ಹೊಲದಲ್ಲಿ ನಮ್ಮ ತಂದೆ ತೆಗೆಸಿದ ಬೋರ್ವೆಲ್ ಇದೆ, ಬಟ್ ನೀರಿಲ್ಲ ಅದರಲ್ಲಿ.
ನಾವೀಗ ಅರ್ಜಿಯನ್ನ ಸಲ್ಲಿಸಬಹುದಾ ಅಂತ ಕೇಳೋದಾದ್ರೆ ಇದಕ್ಕೆ ಉತ್ತರ ಏನಪ್ಪಾ ಅಂದ್ರೆ ಖಂಡಿತ ಇಲ್ಲ. ನೀವು ಈ ಅರ್ಜಿನ ಹಾಕಿದ್ರೂ ಕೂಡ ರಿಜೆಕ್ಟ್ ಆಗುತ್ತೆ. ಈಗಾಗಲೇ ಅಂದ್ರೆ ಆ ಹೊಲದಲ್ಲಿ ಈ ಹಿಂದೆ ಮಾಡಿದ ಯಾವುದೇ ನೀರಿನ ಮೂಲ ಇದ್ರೂ ಸಹ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುತ್ತೆ. ಈಗ ಗೊತ್ತಾಗಿದೆ ಅನ್ಕೊಂತೀನಿ ನಿಮ್ಮ ಅರ್ಜಿ ಯಾಕೆ ರಿಜೆಕ್ಟ್ ಆಗಿದೆ ಅಂತ. ಈ ಯೋಜನೆಗೆ ನೀವು ಸಂಪೂರ್ಣ ಅನರ್ಹ ಅಂತ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್, ಉತ್ತಾರ ಹಾಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳಲ್ಲಿ ಒಂದೇ ತರ ಹೆಸರು ಇರಬೇಕು. ಇಲ್ಲ ಅಂದ್ರೆ ಒಂದು ಸಣ್ಣ ಅಕ್ಷರ ತಪ್ಪಾಗಿದ್ರೂ ಸಹ ನಿಮ್ಮ ಅರ್ಜಿ ತಡ ಆಗ್ಬೋದು, ಹಾಗೆ ರಿಜೆಕ್ಟ್ ಕೂಡ ಆಗ್ಬೋದು. ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇದೆಲ್ಲ ಆದ್ಮೇಲೆ ಮುಂದಿನ ಹಂತ ಯಾವುದು ಅಂದ್ರೆ, ಮುಂದೆ ಏನಾಗುತ್ತೆ ಅಂದ್ರೆ ಇಲಾಖೆಯವರು ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅಂತ ನೋಡೋಣ. ನೀವು ಅರ್ಜಿ ಹಾಕಿದ್ಮೇಲೆ ಮೊದಲು ಇಲಾಖೆ ಕಡೆಯಿಂದ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗುತ್ತೆ. ನಂತರ ಅಧಿಕಾರಿಗಳೇ ಖುದ್ದು ಸ್ಥಳವನ್ನ ಪರಿಶೀಲನೆ ಮಾಡೋದಕ್ಕೆ ಅಂತ ಹೇಳಿ ಬರ್ತಾರೆ. ಎಲ್ಲ ಸರಿ ಇದ್ರೆ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಬರುತ್ತೆ. ಅಷ್ಟೇ ಅಲ್ಲ, ಈ ಪ್ರೋಸೆಸ್ ನಿಮಗೆ ಮೊಬೈಲ್ ನಲ್ಲಿ SMS ಮೂಲಕ ತಿಳಿಸಲಾಗುತ್ತೆ. ಸರಿ ಸ್ನೇಹಿತರೆ, ಈ ಮಾಹಿತಿ ಖಂಡಿತ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ತರಹದ ಇನ್ನಷ್ಟು ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಆಲ್ ನ ಸೆಲೆಕ್ಟ್ ಮಾಡಿ. ಆವಾಗ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.